ಹಲೋ ಗಾಯ್ಸ್, ವೇವ್ ಟ್ರೇಡರ್ ಕನ್ನಡಗೆ ನಿಮ್ಗೆಲ್ರಿಗೂ ಸ್ವಾಗತ. ಬೆಳಿಗ್ಗೆ ನಾನು ಲೈವ್ ಮಾರ್ಕೆಟ್ ಅನಾಲಿಸಿಸ್ ಮಾಡುವಾಗ ಮಾರ್ಕೆಟ್ ಒಂದು ಈ ಪೊಸಿಷನ್ ಅಲ್ಲಿ ಇತ್ತು. ಸೊ ನಾನು ಆಗ ಕ್ಲಿಯರ್ ಆಗಿ ಹೇಳಿದೆ, ಈ ಒಂದು ಝೋನ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನೇನಾದ್ರೂ ವಿತ್ ಮೊಮೆಂಟಮ್ ಅಲ್ಲಿ ಬ್ರೇಕ್ಔಟ್ ಮಾಡಿಕೊಟ್ಟು ಒಂದು ರಿಟ್ರೇಸ್ಮೆಂಟ್ ತಗೊಂಡ್ರೆ ನಾವು ಕೆಳಗಡೆ ಅಪ್ ಟು ಇಲ್ಲಿವರೆಗೂ ಬರ್ಬೋದು ಅಂದಿದ್ದೆ. ಬಟ್ ಮಾರ್ಕೆಟ್ ಏನ್ ಮಾಡ್ತು ಹೇಳಿ, ಇಲ್ಲೇ ನೋಡಿ ನೆಕ್ಸ್ಟ್ ಕ್ಯಾಂಡಲ್ ನಾವು ಅನಾಲಿಸಿಸ್ ಮಾಡಾಗಿ ನೆಕ್ಸ್ಟ್ ಕ್ಯಾಂಡಲ್ ಗೆ ಒಂದು ದೊಡ್ಡ ಬ್ರೇಕ್ಔಟ್ ಕೊಡ್ತು. ಬಟ್ ಇದು ಆಲ್ಮೋಸ್ಟ್ ನಮಗೆ ಈ ಒಂದು ಗ್ರೀನ್ ಝೋನ್ ನಿಯರ್ ಇತ್ತು. ಸೊ ನಾವು ಯಾವುದೇ ರೀತಿ ಪೊಸಿಷನ್ ತಗೊಳಕ್ಕೆ ಆಗಲ್ಲ ಇಲ್ಲಿ. ಸೊ ನಾವು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡಲೇಬೇಕು. ಸೊ ನಾನು ವೇಟ್ ಮಾಡ್ತಾ ಇದ್ದೆ. ಬಟ್ ನೋಡಿ ಈ ಎರಡು ಕ್ಯಾಂಡಲ್ ಏನಿದೆಯಲ್ಲ ನಮಗೆ ರಿವರ್ಸಲ್ ಸೈನ್ ಕೊಡ್ತು. ಸೊ ಹೇಗೆ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈ ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ, ಒಂದು ರೆಡ್ ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ನಮಗೆ ನೆಕ್ಸ್ಟ್ ಕ್ಯಾಂಡಲ್ ಏನ್ ಮಾಡ್ತು, ಮತ್ತೆ ಕೆಳಗಡೆ ಬರೋಕ್ ಟ್ರೈ ಮಾಡ್ತು. ಬಟ್ ಬೈಯರ್ಸ್ ಏನ್ ಮಾಡಿದ್ರು, ಅಗ್ರೆಸಿವ್ ಆಗಿ ಬೈ ಮಾಡಿ ಸ್ವಲ್ಪ ಮೇಲಕ್ಕೆ ಪುಷ್ ಮಾಡಿ ಮಾರ್ಕೆಟ್ ನ ಕ್ಲೋಸ್ ಮಾಡಿದ್ರು. ಸೊ ನೆಕ್ಸ್ಟ್ ಕ್ಯಾಂಡಲ್ ಏನ್ ಮಾಡ್ತು, ಅದು ಕೂಡ ಮತ್ತೆ ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡಿದ್ರು. ಯಾರು ಸೆಲ್ಲರ್ಸ್ ಡೌನ್ ಮಾಡಕ್ಕೆ. ಬಟ್ ಇಮಿಡಿಯೇಟ್ ಆಗಿ ಬೈಯರ್ಸ್ ಎಂಟ್ರಿ ಆಗಿ ನೋಡಿ ಇಲ್ಲಿಗೆ ಕ್ಲೋಸ್ ಮಾಡಿದ್ರು. ಸೊ ಇವೆರಡು ಕ್ಯಾಂಡಲ್ ನನಗೆ ಕನ್ಫರ್ಮ್ ಆಯ್ತು, ಇಲ್ಲಿಂದ ಒಂದು ಮೇಲೆ ಹೋಗುತ್ತೆ ಇಲ್ಲ ಸೈಡ್ ವೇಸ್ ಟ್ರೇಡ್ ಮಾಡುತ್ತೆ ಅಂತ. ನಾನು ಅವಾಗ ಇಮಿಡಿಯೇಟ್ ಆಗಿ ಏನ್ ಮಾಡಿದೆ, ನೆಕ್ಸ್ಟ್ ಕ್ಯಾಂಡಲ್ಗೆನೆ ನಾನು 22,400 ಪುಟ್ ಆಪ್ಷನ್ ನಾನು ಸೆಲ್ ಮಾಡಿದೆ. ಓಕೆ, 2 ಲಾಟ್. ಓಕೆನಾ. ಹಾಗೆ 22,200 ಪುಟ್ ಆಪ್ಷನ್ ನಾನು ಬೈ ಮಾಡಿದೆ, 2 ಲಾಟ್. ಓಕೆನಾ. ಆಲ್ಮೋಸ್ಟ್ ನಾನು ಇಲ್ಲಿ ಯೂಸ್ ಮಾಡಿದ್ದು ಅರೌಂಡ್ ಒಂದು 36,000 ರುಪೀಸ್. ಓಕೆ, ನನ್ನ ಕ್ಯಾಪಿಟಲ್ ಯೂಸ್ ಆಗಿದ್ದು. ಸೊ ಒಂದು ಜಸ್ಟ್ ನನಗೆ ಓವರ್ ಆಲ್ ಎಂಡ್ ಆಫ್ ದಿ ಡೇ ಈ ಕ್ಯಾಂಡಲ್ಗೆ ನಾನು ಕ್ಲೋಸ್ ಆದೆ. ಎಂಡ್ ಆಫ್ ದಿ ಡೇ ನನಗೆ ಪ್ರಾಫಿಟ್ ಆಗಿದ್ದು 2,000 ರುಪೀಸ್. ಓಕೆನಾ, ಒಂದು ಡೀಸೆಂಟ್ ಪ್ರಾಫಿಟ್ ಅನ್ಬೋದು. ನಾನೇನ್ ಮಾಡ್ತಿದ್ದೆ, ಬೈ ಚಾನ್ಸ್ ಏನಾದ್ರೂ ಇದು ಕೆಳಗಡೆ ಬಂದು ಈ ರೇಂಜಿಗೆ ಬಂತು, ಇಲ್ಲೆಲ್ಲಾದ್ರೂ ಒಂದು ಕ್ಲೋಸ್ ಬಂತು ಅಂದ್ರೆ ನಾನೇನ್ ಮಾಡ್ತಿದ್ದೆ, ನನ್ನ ಒಂದು ಪೊಸಿಷನ್ ಕಟ್ ಮಾಡ್ತಿದ್ದೆ. ನನಗೊಂದು ಸೇಮ್ 2,000 ರುಪೀಸ್ ಲಾಸ್ ಆಗಿರೋದು ಒಂದು ಅಪ್ರಾಕ್ಸಿಮೇಟ್. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ನಮ್ಮ ಈ ಒಂದು ಸಪೋರ್ಟ್ ನ ಇಲ್ಲಿ ತುಂಬಾ ಹೊತ್ತು ಸಪೋರ್ಟ್ ಆಗಿ ತಗೊಂತು, ಹಾಗೆ ಈ ಒಂದು ಝೋನ್ ನ ಇಲ್ಲಿ ರೆಸಿಸ್ಟೆನ್ಸ್ ಆಗಿ ತಗೊಂಡು ಅಲ್ಲೇನೆ ಮಾರ್ಕೆಟ್ ಕ್ಲೋಸ್ ಮಾಡ್ತು. ನೋಡಿ ಇಲ್ಲೂ ಕೂಡ ಇದನ್ನೇ ಒಂದು ಸಪೋರ್ಟ್ ಆಗಿ ತಗೊಂಡಿದೆ. ಇದರಿಂದ ನಮಗೆ ಪರ್ಫೆಕ್ಟ್ ಒಂದು ಡೈರೆಕ್ಷನ್ ಗೊತ್ತಾಗುತ್ತೆ. ಸೊ ಆರಾಮಾಗಿ ನಾವು ಆಪ್ಷನ್ ಬೈ ಕೂಡ ಮಾಡ್ಬೋದು, ಆಪ್ಷನ್ ಸೆಲ್ ಅಂತೂ ಇನ್ನ ಸೂಪರ್ ಆಗಿ ಮಾಡ್ಬೋದು. ಬಟ್ ಕ್ಯಾಪಿಟಲ್ ಬೇಕು. ಓಕೆನಾ. ಸೊ ಇದೊಂದು ನಮ್ಮ ಇವತ್ತಿನ ಒಂದು ನಿಫ್ಟಿಯಲ್ಲಿ ಒಂದು ಮೂವ್ಮೆಂಟ್ ಆಗಿತ್ತು. ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಾದ್ರೆ, ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಕ್ಲಿಯರ್ ಆಗಿ ಹೇಳಿದ್ದೆ, ಈ ಒಂದು ಝೋನ್ ಅಲ್ಲಿ ಇತ್ತು. ನಾವು ಲೈವ್ ಮಾರ್ಕೆಟ್ ಅನಾಲಿಸಿಸ್ ಮಾಡುವಾಗ ಇದನ್ನೇನಾದ್ರೂ ಈ ನಮ್ಮ ಗ್ರೀನ್ ಝೋನ್ ಏನಿದೆಯಲ್ವಾ, ಇದನ್ನೇನಾದ್ರೂ ಬ್ರೇಕ್ಔಟ್ ಕೊಟ್ಟು ಒಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರಕ್ ಸ್ಟಾರ್ಟ್ ಮಾಡಿದ್ರೆ 22,600 ವರೆಗೂ ನಮ್ಮ ಟಾರ್ಗೆಟ್ ಇಡಬಹುದು ಅಂದಿದೆ. ನೋಡಿ ಎಕ್ಸಾಕ್ಟ್ ಆಗಿ 22,000 ನ ಎಂಡ್ ಆಫ್ ದಿ ಡೇ ಒಳಗಡೆ ಟಚ್ ಮಾಡಿ ಅದಕ್ಕಿಂತ ಕೆಳಗಡೆ ಹೋಗಿ. ಓಕೆ, ನಮ್ಮ ಈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಟೂಲ್ ಅಲ್ಲಿ ಇದೊಂದು ನಮ್ಮ ದೊಡ್ಡ ಟಾರ್ಗೆಟ್ ಅಲ್ವಾ. ಇದನ್ನ ಬ್ರೇಕ್ಔಟ್ ಆದ್ರೆ ಇದನ್ನ ಟಚ್ ಮಾಡಿ ಮೇಲೆ ಹೋಯ್ತು. ನೋಡಿ ಎಷ್ಟು ಪರ್ಫೆಕ್ಟ್ ಅಲ್ವಾ, ನೋಡಿ ಎಷ್ಟು ಆಕ್ಯುರೇಸಿ. ಯಾಕೆ ಇದನ್ನೇ ಟಚ್ ಮಾಡ್ತು, ಇಲ್ಲೇ ಎಲ್ಲಾದ್ರೂ ಮೇಲೆ ಹೋಗ್ಬೋದಿತ್ತಲ್ವಾ. ಸೊ ಅದಕ್ಕೆ ಹೇಳೋದು, ಇದು ಏನು ಎಷ್ಟು ನಮ್ಮ ಒಂದು ಟೂಲ್ ಎಷ್ಟು ಪವರ್ಫುಲ್ ಆಗಿದೆ ಅಂತ ನಿಮ್ಗೆ. ಓಕೆನಾ. ಸೊ ನಾವು ಹೇಳಿದ್ರೆ ಏನು ಜಂಬ ಕೊಚ್ಕೊಂಡಂಗೆ ಆಗುತ್ತೆ. ಸೊ ನಿಮ್ಮ CPR ಇರ್ಬೋದು ಅಥವಾ ನಿಮ್ಮ ಪಿವೋಟ್ ಪಾಯಿಂಟ್ ಇರ್ಬೋದು, ಸೊ ಯಾವ್ದಾದ್ರು ಇಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಮಾಡುತ್ತಾ, ಇದನ್ನೇ ನೋಡಿ ಎಕ್ಸಾಕ್ಟ್ ಆಗಿ ಟಚ್ ಮಾಡಿ ಮೇಲೆ ಹೋಯ್ತು. ಹಾಗೆ ನಾನು ಏನು 22,600 ಅಂತ ಹೇಳಿದ್ದೆ, ನೋಡಿ ಎಂಡ್ ಆಫ್ ದಿ ಡೇ ಅದನ್ನ ಟಚ್ ಮಾಡ್ತು. ಪುಟ್ ನಾನು ಬೈ ಮಾಡಿದ್ರೆ, ಬಟ್ ಇಲ್ಲಿಂದ ಸ್ವಲ್ಪ ನಿಧಾನಕ್ಕೆ ಬಂತು, ಎಂಡ್ ಆಫ್ ದಿ ಡೇ ಅದನ್ನು ಟಚ್ ಮಾಡ್ತು. ಓಕೆ, ಸೊ ನೋಡಿ ನಾವು ಹೇಳೋದೇನಂದ್ರೆ, ಇಲ್ಲಿ ಎಂಟ್ರಿ ಆಗ್ತಿದ್ವಲ್ವಾ, ಬೈ ಚಾನ್ಸ್ ಇದ್ರ ಮೇಲೆ ಏನಾದ್ರು ಕ್ಲೋಸ್ ಕೊಡ್ತಂದ್ರೆ ನಾವು ಸ್ಟಾಪ್ ಲಾಸ್ ತಗೊಂಡು ಎಕ್ಸಿಟ್ ಆಗ್ತೀವಿ. ತುಂಬಾ ಸಿಂಪಲ್. ಓಕೆನಾ. ಬಟ್ ನಮಗೆ ಈ ಡೈರೆಕ್ಷನ್ ಕೆಳಗಡೆ ಹೋಗುತ್ತೆ ಇಲ್ಲ ಸೈಡ್ ವೇಸ್ ಹೋಗುತ್ತೆ ಅನ್ನೋದು ಯಾವ್ದ್ರಿಂದ ಗೊತ್ತಾಗುತ್ತೆ, ನಾವು ಮೊದಲೇ ಬೆಳಿಗ್ಗೆ ಮಾರ್ಕೆಟ್ ಸ್ಟಾರ್ಟ್ ಆಗಿನ ಮೊದಲು ವೇವ್ ಅನಾಲಿಸಿಸ್ ಮಾಡಿರ್ತೀವಲ್ವಾ, ಅದ್ರಲ್ಲಿ ಗೊತ್ತಾಗುತ್ತೆ. ಓಕೆನಾ. ಸೊ ಇದು ಒಂದು ನಮ್ಮ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ಟ್ರೇಡ್ ಆಗಿತ್ತು. ಬಟ್ ನಾನು ಇದನ್ನ ಮಾಡಿಲ್ಲ, ನಾನು ಟ್ರೇಡ್ ಮಾಡಿಲ್ಲ. ಓಕೆ, ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ನಾರ್ಮಲ್ ಆಗಿ ನಿಮ್ಗೆ ಗೊತ್ತು, ನಾನು ಯಾವಾಗ ಹೇಳ್ತಾ ಇರ್ತೀನಿ ನಾನು ಯಾವುದೇ ರೀತಿ ಪೊಸಿಷನ್ ತಗೊಳ್ಳಲ್ಲ ಅಂತ. ಬಟ್ ಅಂತ ಒಂದು ಮೊಮೆಂಟಮ್, ಓಕೆ, ಏನಾದ್ರೂ ಒಂದು ನನ್ಗೆ ಒಳ್ಳೆ ಡೈರೆಕ್ಷನ್ ಅಥವಾ ಯಾವ್ದಾದ್ರು ಒಂದು RBI ರೂಲ್ ಈ ತರ ಏನಾದ್ರು ಒಂದು ಬಂದಿರುತ್ತಲ್ವಾ, ಸೊ ಆ ಟೈಮಲ್ಲಿ ನನ್ನ ಡೈರೆಕ್ಷನ್ ಅಲ್ಲಿ ಹೋದ್ರೆ ಮಾತ್ರ ನಾನು ಎಂಟ್ರಿ ತಗೊಂತೀನಿ. ಸೊ ಇಲ್ಲ ಅಂದ್ರೆ ನಾನು ಮಾಡಕ್ ಹೋಗಲ್ಲ ಈ ತರ ಒಂದು ಸೈಡ್ ವೇಸ್ ಅಲ್ಲಿ. ಓಕೆ, ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಯಾರಿಗೆ ಇಷ್ಟ ಆಯ್ತು ಅವರು ದಯವಿಟ್ಟು ಲೈಕ್ ಮಾಡಿ. ಜೊತೆಲಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಮುಂದೆ ನಮಗೆ ಫ್ಯೂಚರ್ ಅಲ್ಲಿ, ಓಕೆ, ನನಗೆ ಒಂದು 300+ ಸಬ್ಸ್ಕ್ರೈಬರ್ ಆಯ್ತು ಅಂತ ಆದ್ಮೇಲೆ ನಾನು 1 by 1 ಸೀರೀಸ್ ನ ಸ್ಟಾರ್ಟ್ ಮಾಡಿ ನಿಮ್ಗೆ ಹೇಳೋಕ್ ಸ್ಟಾರ್ಟ್ ಮಾಡ್ತೀನಿ. ಆವಾಗ ನೀವು ಇದನ್ನೆಲ್ಲಾನು ಪ್ರತಿಯೊಬ್ರು ಕಲಿತೀರಾ. ಜೊತೆಲಿ ಈ ಟೂಲ್ ನಾನು ನಿಮ್ಗೆ ಎಲ್ಲರಿಗೂ ಕೊಡ್ತೀನಿ. ಸೊ ಜಸ್ಟ್ ನಮ್ಮ ಚಾನಲ್ ನ ನೀವು ಫಾಲೋ ಮಾಡಿ. ಸೊ ನಿಮ್ಗೆ ಎಲ್ಲಾನು ಸಿಗುತ್ತೆ, ನಮ್ಮ ನಾಲೆಜು ಸಿಗುತ್ತೆ, ಹಾಗೆ ಈ ಟೂಲು ಸಿಗುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್.